ಜ್ಯೋತಿ ಅಂತ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಧಾರವಾಡದೊಳಗ ನಮ್ಮ ಒಬ್ಬ ಅಣ್ಣ, ನಮ್ಮ ಒಬ್ಬ ಮನೆ ಮಗ, ನಮ್ಮ ಒಬ್ಬ ತಂದೆ ಈ ಧಾರವಾಡದೊಳಗ್ ಬಂದ ಒಂದ್ ಫಿಲ್ಮ್ ಮಾಡ್ಯಾರ ಅಂತಂದ್ರ ಅದು ಮೊದ್ಲೇ ಮೆಚ್ಚಬೇಕಾದಂತದ್ದು. ಫಿಲ್ಮ್ ಮಾತ್ರ ತುಂಬಾ ಚೆನ್ನಾಗೈತ್ರಿ. ನಾವೆಲ್ಲಾರು ಹಾವೇರಿ ಪೇಡದವ್ರನ್ನ ನಮ್ ಸರಿಗೆ ಬೆಳೆಸ್ಬೇಕು. ಇದನ್ನ ಫ್ಯಾಮಿಲಿ ನೋಡೋದಕ್ಕಿಂತನ ಕಾಲೇಜ್ ಮಕ್ಕಳು ನೋಡ್ಬೇಕ್ರಿ. ಯಾಕಂದ್ರ ತಿಳುವಳಿಕೆ ಐತಿ, ಹೆಣ್ಣಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದೆಲ್ಲಾ ಐತಿ. ಇದ್ರೊಳಗ ಅರ್ಥಪೂರ್ವವಾಗಿ ಪಿಕ್ಚರ್ ಮಾಡ್ಯಾರ. ಇನ್ನೂ ಹೆಚ್ಚೆಚ್ಚ ಅವ್ರ ಪಿಕ್ಚರ್ ಮಾಡ್ಲಿ ಅಂತ ಹೇಳಿ ನಾವು ಭಾವಿಸ್ತೀವಿ. ನಮ್ದು ಯಾವಾಗ್ಲೂ ಅವ್ರಿಗೆ ಸಪೋರ್ಟ್ ಇರ್ತೈತಿ. ನಾವೆಲ್ಲಾ ಟೀಮು ಇನ್ನೂ ಜಾಸ್ತಿ ಜನ ಬಂದಿದ್ವಿ. ನಾವ್ ಮೊನ್ನೆನು ಇವತ್ತುನು 2ನೇ ಸರಿ ನೋಡಾಕ್ ಬಂದಿವಿ. ಇನ್ನೂ ಹೆಚ್ಚೆಚ್ಚು ಓಡ್ಲಿ ಅಂತ ಹೇಳಿ ನಾನ್ ಕೇಳ್ಕೊಳಕತ್ತೇನೆ. ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಫ್ಯಾಮಿಲಿ ಕುಂತು ನೋಡತಕ್ಕಂತ ಫಿಲ್ಮ್ ಇದೆ. ಮತ್ತ ಸರ್ ಧರ್ಮವೀರ ತರಾನ ಇದ್ದಾರೆ. ಮುಂದಾದ್ರೂ ಧರ್ಮವೀರ ಆಗೇನೆ ಬೆಳಿಲಿ, ಒಬ್ಬ ಒಳ್ಳೆಯ ರಾಜಕಾರಣಿ ಮತ್ತು ನಟರಾಗಿ ಬೆಳಿಲಿ ಅಂತ ಹೇಳಿ ನಮ್ಮ ಆಸೆ. ಬಂದಿದ್ದೇವ್ರಿ, ನಾವು ಅಂಬಿನಬಾಯಿಲಿಂದ ಬಂದಿದ್ದೇವ್ರಿ. ಈ ಪಿಕ್ಚರು ನಮಗ್ ಬಾಳ ಇಂಟ್ರೆಸ್ಟ್ ಆತ್ರಿ. ನಾವು ದಿನಾ ನೋಡ್ಬೇಕಂತ ನಮಗ್ ಬಾಳ ಒಂದು ಖುಷಿ ಅನಸ್ತ್ರಿ. ಈ ಪಿಕ್ಚರ್ಲಿಂದ ಜನರೆಲ್ಲರೂ ಮುಂದ ನಾಲೆಜ್ ಕೊಡ್ತಾರ ಅನ್ನೋದೊಂದು ನಮ್ದು ಇದ್ರಿ. ಅನುಕೂಲ ಮಾಡ್ಕೊಡ್ತೇವ್ರಿ ದಿನಾ ಬರ್ಲಿ. ಒನ್ ಆಫ್ ದಿ ಬೆಸ್ಟ್ ಪಿಕ್ಚರ್ ಇದೆ ರೀ. ಇದ್ರಾಗ ನಮ್ಗ ಫ್ಯಾಮಿಲಿ ಮೆಸೇಜ್ ಕೊಡ್ತಾರ, ಫ್ಯಾಮಿಲಿ ಹಂಗ ಎಲ್ಲಾರು ಕೂಡಿರ್ಬೇಕು. ಹಿಂಗಾಗಿ ನಮ್ದ ಧಾರವಾಡದ ನಮ್ ಆಕ್ಟರ್ ಆಗಿ ನಮ್ಗೆ ಬಾಳ ಖುಷಿ ಅನ್ಸ್ತದೆ. ಅವ್ರಿನ್ನ ಮುಂದೆ ಬರ್ಬೇಕಂತ ನಮ್ಮ ಆಸೆ ಇದೆ. ಥ್ಯಾಂಕ್ ಯು. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೆ. ಅಂದ್ರೆ ನಮ್ ಧಾರವಾಡದವರ ಮಾಡ್ತಾ ಇರೋದ್ರಿಂದ ನಮ್ಗೆ ಒಳ್ಳೆ ಪ್ರೋತ್ಸಾಹ ಕೊಡುತ್ತೆ. ಫ್ಯಾಮಿಲಿ ಅವರು ಕುತ್ಕೊಂಡು ನೋಡ್ಬೇಕಾದಂತ ಫಿಲ್ಮ್ ಇದೆ ಇದು. ಒಲವಿನ ಉಪಚಾರ, ನಲ್ಮೆಯ ಸಹಚಾರ, ಸಂಪ್ರೀತಿಯ ಆಚಾರ. ನಮ್ ಧಾರವಾಡ ಕಲೆ ಮತ್ತು ಸಾಹಿತ್ಯಕ್ಕೆ ಹೆಸರುವಾಸಿ ಆಗೈತಿ. ಇಂತ ಧಾರವಾಡದೊಳಗ ಕಲ್ಮೇಶ್ ಹಾವೇರ್ಪೇಟೆ ಅವರು ಧಾರವಾಡದವ್ರ ಆಗಿರೋದ್ರಿಂದ ಮತ್ತ ಅವ್ರೆಲ್ಲಾ ಲೋಕಲ್ ಎಲ್ಲಾ ಕಲಾವಿದರನ್ನ ಕರ್ಕೊಂಡು ಇಂತ ಒಂದ್ ಒಳ್ಳೆ ಪಿಕ್ಚರ್ ಮಾಡಿದ್ದಕ್ಕೆ ನಮಗ್ ಬಹಳ ಖುಷಿ ಆಗ್ಯದ. ಅವ್ರ ನಾವು ಪ್ರೋತ್ಸಾಹಿಸೋ ಸಲುವಾಗಿ ನಮ್ ಮೃತ್ಯುಂಜಯ ನಗರ ನಿವಾಸಿಗಳು ಅವ್ರನ್ನ ನಾವೆಲ್ಲ ಪ್ರೋತ್ಸಾಹಿಸ್ಲಿಕ್ಕೆನ ಬಂದೇವಿ. ಪಿಕ್ಚರ್ ಮಾತ್ರ ಹಳ್ಳಿ ಒಳಗಾತು ಶಹರದೊಳಗಾತು ಅಗ್ದಿ ಒಳ್ಳೆ ಓಕೆ ಪಿಕ್ಚರ್. ಇಂಥದ ಧರ್ಮವೀರ ಪಿಕ್ಚರ್ ನಾವು 76 ವರ್ಷ ಆದ್ರೂ ನಾವು ನೋಡ್ರಿಕ್ಕಿಲ್ಲ. ಈಗ ಅಗ್ದಿ ಫಸ್ಟ್ ಇಂಥ ಪಿಕ್ಚರ್ ಡೈರೆಕ್ಟರ್ ತೆಗಿಬೇಕು. ಹಗಲೆಲ್ಲ ಹಿಂಗ್ ತೆಗದ ತೋರಿಸ್ಬೇಕು. ನಾನು ಅಶ್ವಿನಿ ದೇಸಾಯಿ ಅಂತ. ಇಂಥ ಪಿಕ್ಚರ್ ನೋಡಕ್ ಬಾಳ ಕಮ್ಮಿ ಸಿಗ್ತಾವ ಈಗಿನ ಕಾಲದಾಗ. ಇದ ಹೆಂಗೈತಂದ್ರ ಇಡೀ ಒಂದ್ ನಮ್ ಉತ್ತರ ಕರ್ನಾಟಕದಾಗ ಯಾರು ಈ ತರ ಪಿಕ್ಚರ್ ಮಾಡೇ ಇಲ್ಲ. ನನ್ನ ಅನಿಸಿಕೆ ಇದೆ. ಎಲ್ರು ಆ ಬೆಂಗಳೂರು ಹೀರೋ ಮಾಡಿದ, ಇವ್ರು ಮಾಡ್ರು ಅವ್ರು ಮಾಡ್ರು ಅಂತ ನಾವು ನೋಡ್ತಿದೀವಿ. ವಕೀಲರಾಗಿ ತಮ್ಮದ ಒಂದ್ ಟೈಮ್ ತಗೊಂಡ್ ಈ ತರ ಒಳ್ಳೆ ಪಿಕ್ಚರ್ ಕೊಟ್ಟಾರಂದ್ರ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಹೀರೋ ಅವ್ರು. ಫಿಲ್ಮು ಇದು ಕನ್ನಡದ ಫಿಲ್ಮು. ಎಲ್ಲಾರು ಬಂದು ಇದು ಇನ್ನೂ ಹೆಚ್ಚು ಸಕ್ಸಸ್ ಆಗ್ಲಿ, ಎಲ್ಲಾರು ಬಂದು ಈ ಫಿಲ್ಮ್ ನೋಡ್ಲಿ, ಇನ್ನೂ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊತೀನಿ. ಈ ಮಣ್ಣಲ್ಲಿ ಹುಟ್ಟಿರುವುದು ನನ್ನ ಪುಣ್ಯ, ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಧನ್ಯ. ಕಲ್ಮೇಶ್ ಹಾವೇರ್ಪೇಟೆ ಅವರ ಒಂದು ಈ ಧರ್ಮವೀರ ಪಿಕ್ಚರ್ ಬಹಳ ಚೆನ್ನಾಗಿದೆ. ಒಬ್ರು ವಕೀಲರಾಗಿ ಆಮೇಲೆ ಉತ್ತಮವಾದಂತ ಪಿಕ್ಚರ್ ತಯಾರು ಮಾಡಿದ್ದಾರೆ. ಇದು ಇನ್ನೂ ಕೆಲವು ದಿವಸ ಓಡಬೇಕು, ನಮ್ಗೆ ಇನ್ನೂ ನೋಡ್ಬೇಕಂತ ಅನಿಸ್ತಾ ಇದೆ. ಕೊನೆವರೆಗೂ ನಿಮ್ಮೊಡನೆ ನಾನು ಇರುವೆ, ಎಂದೆಂದಿಗೂ ನ್ಯಾಯಕ್ಕೆ ತಲೆಬಾಗುವೆ. ಒಳ್ಳೆ ಸಿನಿಮಾ. ಆಮೇಲೆ ಮೊದ್ಲೇ ಪಿಕ್ಚರ್ ಆದ್ರೂ ಅಗ್ದಿ ಮಸ್ತ್ ಮಾಡ್ಯಾರ. ಚಲೋ ಆಗ್ರ ಅವ್ರಿಗೆ ಆಶೀರ್ವಾದ ಇರ್ಲಿ, ಚಲೋ ಆಗ್ಲಿ. ಆದ್ರ ಎಲ್ಲಾ ಕೌಟುಂಬಿಕ ಕೂತ್ ನೋಡು ಹಂಗದ ಸಿನಿಮಾ. ಹಂಗ ಯಾವ್ದು ವ್ಯವಚಾರ ಹಿಂಗೇನು ಇದು ಇಲ್ಲ. ಚಲೋ ಅದ ಸಿನಿಮಾ. ಬ್ರಹ್ಮ ಗಂಟು ಬೇಸಿದಾಗ ಸಪ್ತಪದಿಯ ತುಳಿದಾಗ ಮುತ್ತೈದೆಯಾಗಿ ಕಂಗೊಳಿಸಿನ ಅರಿಶಿಣ ಮೈಯಲಿ ಶರಣಾದೆ. ಸಿನಿಮಾ ಒಳ್ಳೆ ಸಿನಿಮಾ. ಆಕ್ಟಿಂಗ್ ಬಹಳ ಚೆನ್ನಾಗಿ ಮಾಡಿದಾರ.
ಇದೇ ರೀತಿ ಮುಂದೆ ಅವರಿಗೆ ಒಳ್ಳೆ ಭವಿಷ್ಯನೂ ಇದೆ. ಬಹಳ ಬೆಸ್ಟ್ ಫಿಲಮ್. ಪ್ರೇಮದಿ ಪರವಶನಾನಾದಿ ಶ್ರೀಪತಿ ನಿನಗಿದು ವಶಳಾದಿ ಮುತ್ತೈದೆಯಾಗಿ ಕಂಗೊಳಿಸಿನ ಅರಿಶಿಣ ಮೈಯಲಿ ಶರಣಾದಿ. ಜನಗಳ ಸೇವಕ ಜನನಾಯಕ ಈ ಊರಿನ ಧರ್ಮರಾಯ ಬಡವರ ಪಾಲಿನ ಬಂಧು ಎಂದೇ ಖ್ಯಾತರಾಗಿರುವ ಧರ್ಮವೀರ ರಾಜಣ್ಣನವರು ಯಾವುದೇ ವಿರೋಧ ಇಲ್ಲದೆ ಅವಿರೋಧವಾಗಿ ಗೆದ್ದಿದ್ದಾರೆ.